Dear friends, today we are going to be discussing the reproduction in organisms. Reproduction in organisms is the important chapter, and it is very essential not only to get the marks, even we have to understand what is meant by reproduction, and it is going to be helpful in our day-to-day life. See, wonderful. Reproduction, what is meant by reproduction? Reproduction ಅಂದ್ಕೂಳೆ ನಮ್ಮದು ವಿಚಾರ ಬೇರೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಕನ್ನಡದಾಗ ಸಂತಾನೋತ್ಪತ್ತಿ ಅಂತ ಕರಿತೀವಿ. ರಿಪ್ರೊಡಕ್ಷನ್ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಪ್ರೋಸೆಸ್. ಹೆಂಗೆ ಡಿಫೈನ್ ಮಾಡ್ತೀವಿ ಅಂತಂದ್ರೆ, ಇಟ್ ಈಸ್ ಎ ಪ್ರೋಸೆಸ್ ಇನ್ ವಿಚ್ ಆನ್ ಆರ್ಗ್ಯಾನಿಸಮ್ ಪ್ರೊಡ್ಯೂಸಸ್ ಯಂಗ್ ಒನ್ಸ್ ಸಿಮಿಲರ್ ಟು ಇಟ್ ಸೆಲ್ಫ್. ರಿಪ್ರೊಡಕ್ಷನ್ ಇಲ್ವೇ ಅಂತಂದ್ರೆ ಆ ಊಹೆಯನ್ನು ನಾವು ಮಾಡಿಕೊಂಡ್ರೆ ಇಟ್ ಈಸ್ ವೆರಿ ವೆರಿ ಡಿಫಿಕಲ್ಟ್ ಟು ಕಂಟಿನ್ಯೂ. ದ ಆರ್ಗ್ಯಾನಿಸಮ್ಸ್ ದ ಸರ್ಫೇಸ್ ಆಫ್ ದ ಅರ್ತ್. ನಾವು ಹಿಂಗೆ ಅನ್ಕೋಬೋದು, ಇಟ್ ಈಸ್ ಎ ಗಿಫ್ಟ್ ಗಿವನ್ ಬೈ ದ ನೇಚರ್ ಟು ಕಂಟಿನ್ಯೂ ದ ಲೈಫ್ ಆನ್ ದ ಸರ್ಫೇಸ್ ಆಫ್ ದ ಅರ್ತ್. ಹಾಗಾಗಿ reproduction is the important process. Reproduction ಅಂದಮೇಲೆ ಬಹಳ ಇಂಪಾರ್ಟೆಂಟ್ ಇರ್ತದೆ. ಏನಂದರೆ, ವೆನ್ ದ ರಿಪ್ರೊಡಕ್ಷನ್ ಆಕರ್ಸ್, ಯಾವಾಗ ರಿಪ್ರೊಡಕ್ಷನ್ ಆಗ್ತದೆ? ನಮಗೆ ಗೊತ್ತಿರೋ ಹಾಗೆ ಎವ್ರಿ ಆರ್ಗ್ಯಾನಿಸಮ್ ಫ್ರಮ್ ದ ಬಿಗಿನಿಂಗ್ ಆರ್ ನಾಟ್ ಏಬಲ್ ಟು ರಿಪ್ರೊಡ್ಯೂಸ್. ಅದಕ್ಕೆ ಏನಿರ್ತದೆ ಅಂದರೆ, ಒಂದು ಆರ್ಗ್ಯಾನಿಸಮ್ಗೆ ವಿ ಆರ್ ಗೋಯಿಂಗ್ ಟು ಬಿ ಸೇಯಿಂಗ್ ದ್ಯಾಟ್ ಇಷ್ಟು ವರ್ಷ ಬದುಕ್ತದ ಅಂತ ಹೇಳ್ತೀವಿ. ಅದನ್ನು ನಾವು ಲೈಫ್ ಸ್ಪ್ಯಾನ್ ಅಂತ ಕರಿತೀವಿ. ಏನದು ಲೈಫ್ ಸ್ಪ್ಯಾನ್? ಇಟ್ ಈಸ್ ಎ ಪೀರಿಯಡ್ ಫ್ರಮ್ ಬರ್ತ್ ಟು ನ್ಯಾಚುರಲ್ ಡೆತ್ ಆಫ್ ಆ್ಯನ್ ಆರ್ಗ್ಯಾನಿಸಮ್ ಈಸ್ ಕಾಲ್ಡ್ ಲೈಫ್ ಸ್ಪ್ಯಾನ್. ಲೈಫ್ ಸ್ಪ್ಯಾನ್ ಅನ್ನೋದು ಇಟ್ ಈಸ್ ನಾಟ್ ಸೇಮ್ ಫಾರ್ ಆಲ್ ದ ಆರ್ಗ್ಯಾನಿಸಮ್ಸ್, ಆ್ಯಂಡ್ ಇಟ್ ಕೆನಾಟ್ ಬಿ ಡಿಪೆಂಡ್ಸ್ ಇವನ್ ದ ಸೈಜಸ್ ಆಫ್ ದ ಆರ್ಗ್ಯಾನಿಸಮ್ಸ್. ಯಾಕೆ ಹಂಗೆ ಹೇಳ್ತೀನಂದ್ರೆ, ಒಂದು ಎಕ್ಸಾಂಪಲನ್ನು ತೊಗೊಳ್ಳೋಣ. ಮ್ಯಾಂಗೋ ಮತ್ತು ಪೀಪಲ್ ಟ್ರೀಯನ್ನು ತೊಗೊಂಡ್ರೆ ಆಲ್ಮೋಸ್ಟ್ ಹ್ಯಾವ್ ದ ಸೇಮ್ ಸೈಜ್, ಬಟ್ ದೇ ಹ್ಯಾವ್ ಡಿಫರ್ ಇನ್ ದೇರ್ ಲೈಫ್ ಸ್ಪ್ಯಾನ್. ಮ್ಯಾಂಗೋ 100-200 ವರ್ಷ ಬದುಕಿದ್ರೆ ಪೀಪಲ್ ಟ್ರೀ 2000-3 ವರ್ಷ ಬದುಕ್ತದೆ. ಆ್ಯಂಡ್ ಇಟ್ ಆಲ್ಸೋ ಡಿಫರ್ ಇನ್ ದೇರ್ lifespan, and that's concerned with the size of an organism. ನೋಡ್ರಿ, ನಾವು ಹಿಂಗೆ ನೋಡ್ಲಿಕ್ಕತ್ತೀವಿ ಒಂದು ಎಕ್ಸಾಂಪಲನ್ನು. ಕ್ರೋ ಈಸ್ ಎನ್ 15 years ಆ್ಯಂಡ್ ಈಗಲ್ ಹ್ಯಾಸ್ ಎನ್ 90 years ಅಪ್ರಾಕ್ಸಿಮೇಟ್ಲಿ. ವೆನ್ ದ ಲೈಫ್ ಸ್ಪ್ಯಾನ್ ಈಸ್ ಗೋಯಿಂಗ್ ಟು ಬಿ ಕಂಪೇರಿಂಗ್ ಟು ದ animals with the plants, it is almost very differ, because a redwood tree the lifespan ಅದರದ್ದು ನಾವು ನೋಡಿದರೆ 3000 to 4000 years ಸರ್ವೈವ್ ಆಗ್ತದೆ. ಹಾಗಾಗಿ ಇಟ್ ಈಸ್ ಟೋಟಲಿ ಡಿಫ್ರೆಂಟ್. ದ ಲೈಫ್ ಸ್ಪ್ಯಾನ್ ಈಸ್ ಕಂಪೇರ್ಡ್ ಆ್ಯನಿಮಲ್ಸ್ ವಿತ್ ಪ್ಲ್ಯಾಂಟ್ಸ್. ಎನಿವೇ, ನಮಗೆ ಎಕ್ಸಾಮ್ದೊಳಗೆ ಒಂದು ಸಣ್ಣ ಪ್ರಶ್ನೆ ಇದ್ದೇ ಇರ್ತದೆ. ವಾಟ್ ಈಸ್ ಮೀನ್ ಬೈ ಲೈಫ್ ಸ್ಪ್ಯಾನ್? You are going to be concentrating. It is a 1 marks question, and even the reproduction is, what is meant by reproduction is also 1 marks question. ಭಾಳ ಇಂಪಾರ್ಟೆಂಟು. ನಾವು ಅವಾಗ ಹೇಳ್ತೀವಿ ಏನಂತಂದರೆ, ಯಾವುದೇ ಜೀವಿ ಭೂಮಿಯಲ್ಲಿ ಹುಟ್ಟಿದ ಮೇಲೆ ಅದಕ್ಕೆ ಸಾವು ಬರಲೇಬೇಕು ಅಂಥೇಳಿ. ಹಾಗಾಗಿ ನೋ ಇಂಡಿವಿಜುವಲ್ ಈಸ್ ಇಮ್ಮಾರ್ಟಲ್ ಎಕ್ಸೆಪ್ಟ್, remember, unicellular organisms. There is no natural death in unicellular organisms. ಇದು ಒಂದನ್ನು ಯುನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸನ್ನು ಏನಾಗ್ಬಿಡ್ತದೆ ಅಂದರೆ, ಯುನಿಸೆಲ್ಯುಲರ್ ಆರ್ಗ್ಯಾನಿಸಮ್ ಇಟ್ ಅಂಡರ್ಗೋಸ್ ದ ಡಿವಿಷನ್ ಆ್ಯಂಡ್ ಡೆವಲಪಿಂಗ್ ಇಂಟು 2 daughter cells. Hence we are going to be saying that unicellular organisms are the immortal. Okay, now we will move to the
one more interesting one. See, based on the number of participants, ನಾವು ರೀಪ್ರೊಡಕ್ಷನನ್ನು ಏನು ಮಾಡ್ತೀವಿ ಅಂದರೆ ಎರಡು ಭಾಗಗಳನ್ನು ಮಾಡ್ಕೊಳ್ತಾ ಇದ್ವಿ, ಸೆಕ್ಸುವಲ್ ರೀಪ್ರೊಡಕ್ಷನ್ ಆ್ಯಂಡ್ ಅಸೆಕ್ಸುವಲ್ ರೀಪ್ರೊಡಕ್ಷನ್. ಇಲ್ಲಿ ಕೆಲವು ಎಕ್ಸಾಂಪಲ್ಸ್ಗಳನ್ನು ನೋಡೋಣ. ಲೈಫ್ ಸ್ಪ್ಯಾನ್ ರಿಗಾರ್ಡಿಂಗ್ ಸಮ್ ಎಕ್ಸಾಂಪಲ್ಸ್ ನಮ್ಮ ಟೆಕ್ಸ್ಟ್ ಬುಕ್ ಒಳಗೆ ನೀವು ಪೇಜ್ ನಂಬರ್ 4 ಒಳಗೆ ಹೋದ್ರೆ ಎಲಿಫೆಂಟು, ರೋಸು, ಡಾಗು, ಬಟರ್ಫ್ಲೈ, ಕ್ರೌ, ಬನಾನಾ ಟ್ರೀ, ಪ್ಯಾರೆಟ್, ಹಾರ್ಸ್, ಫ್ರೂಟ್ ಫ್ಲೈ, ಟಾರ್ಟಾಯ್ಸ್, ಬನಿಯಾನ ಟ್ರೀ, ರೈಸ್ ಪ್ಲ್ಯಾಂಟ್, ಇವುಗಳದ್ದು ಲೈಫ್ ಸ್ಪ್ಯಾನ್ ಬರೀರಿ ಅಂಥೇಳಿ ಬ್ರ್ಯಾಕೆಟ್ ಒಳಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮಾಡಿಕೊಟ್ಟಿದ್ದಾನೆ. ಅವುಗಳನ್ನು ನೀವು ಫಿಲ್ಲಪ್ ಮಾಡ್ಕೋಬೇಕು. ಯಾಕಂದ್ರೆ ನೀಟ್ ಎಕ್ಸಾಮ್ದೊಳಗೆ, ಸಿ ಟಿ ಎಕ್ಸಾಮ್ದೊಳಗೆ ಈ ಎಕ್ಸಾಂಪಲ್ಸ್ಗಳನ್ನು ಕೇಳುವಂಥ ಚಾನ್ಸಸ್ಗಳು ಭಾಳ ಇರ್ತದೆ. ಇಲ್ಲಿ ಒಂದು ಎಕ್ಸಾಂಪಲ್ ನಾನು ಹಾಗೆ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಡಾಗ್ ಈಸ್ ದ ಒನ್, ಇಟ್ ಈಸ್ ಗೋಟ್ ಬಿ ಸರ್ವೈವಿಂಗ್ 22 years. And elephant, you just observe, it is 50 to 70 years. And parrot is 140 years. See, the size is the smaller and elephant is the bigger. The lifespan is also different. ಹಾಗಾಗಿ ಈ ಎಕ್ಸಾಂಪಲ್ಸ್ಗಳನ್ನು ನಾವು ನೆನಪಲ್ಲಿ ಇಟ್ಕೋಬೇಕು. ಎಕ್ಸಾಮಿನೇಷನಲ್ಲಿ ಯಾವುದಾದ್ರೂ ಒಂದನ್ನು ಕೇಳುವಂಥ ಚಾನ್ಸಸ್ ಇರ್ತದೆ. ವಿಲ್ ಮೂವ್ ಟು ದ ಅಸೆಕ್ಸುವಲ್ ರಿಪ್ರೊಡಕ್ಷನ್. ಅಸೆಕ್ಸುವಲ್ ರಿಪ್ರೊಡಕ್ಷನ್ ಬಂದರೆ ನಮಗೆ ಅಸೆಕ್ಸುವಲ್ ರಿಪ್ರೊಡಕ್ಷನ್ ಹೋಗೋಕ್ಕಿಂತ ಪೂರ್ವದಲ್ಲಿ ವಿಲ್ ಕಮ್ ಬ್ಯಾಕ್. ಏನು ಹೇಳಬೇಕಾಗಿದೆ ಅಂದರೆ, ಲೈಫ್ ಸ್ಪ್ಯಾನನ್ನು ವಿ ಆರ್ ಗೋಯಿಂಗ್ ಟು ಬಿ ಡಿವೈಡಿಂಗ್ ಇಂಟು 3 ಮೇನ್ ಫೇಸಸ್. ಒಂದು ಜೂನಾಲಿಟಿ ಅಂತ ಕರಿತೀವಿ, ಎರಡನ್ನು ಮ್ಯಾಚುರಿಟಿ ಅಂತ ಹೇಳ್ತಾ ಇದ್ದೀವಿ, ಆಮೇಲೆ ಥರ್ಡ್ ಒನ್ನನ್ನು ಡೆತ್ ಅಂತ ಕರಿತೀವಿ. 4 ಮಾಡ್ಕೋಬೋದು: ಜೂನಾಲಿಟಿ, ಮ್ಯಾಚುರಿಟಿ, ಏಜಿಂಗ್ ಆ್ಯಂಡ್ ಸನ್ನೆಸೆನ್ಸ್, ಆ್ಯಂಡ್ ಲಾಸ್ಟ್ ಒನ್ ಈಸ್ ದ ಡೆತ್. 4 ಭಾಗಗಳನ್ನು ನಾವು ಲೈಫ್ ಸ್ಪ್ಯಾನನ್ನು ಡಿವೈಡ್ ಮಾಡಲಿಕ್ಕೆ ಸಾಧ್ಯತೆ ಇದೆ. Sometimes even in the examination they are asking that write the 4 stages of the lifespan. At that time you are writing that juvenility, maturity, aging and senescence, and the death. Now I will move to the reproduction. So in that reproduction, ನಾನು ಆಲ್ರೆಡಿ ಹೇಳಿದ ಹಾಗೆ there are 2 kinds, sexual reproduction and asexual reproduction. Now we are moving towards the asexual reproduction. ಏನಿದು asexual reproduction? There is no sex. That means there is no involvement of the 2 parents. Only one is going to be involving in the process of reproduction. See, ಅದನ್ನು ನಾವು ಹೇಳ್ತಾ ಇದ್ವಿ, ಓನ್ಲಿ ದ ಸಿಂಗಲ್ ಪೇರೆಂಟ್ ಈಸ್ ಇನ್ವಾಲ್ವಿಂಗ್ ಇನ್ ದಿಸ್ ಕೈಂಡ್ ಆಫ್ ರೀಪ್ರೊಡಕ್ಷನ್. ಯೂಶ್ವಲಿ ಈ ಥರ ರೀಪ್ರೊಡಕ್ಷನನ್ನು ನಾವು ನೋಡ್ತಾ ಇರೋದು ಎದ್ರೊಳಗಂದರೆ ಯುನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ದಲ್ಲಿ ಈ ಥರ ಒಂದು ರೀಪ್ರೊಡಕ್ಷನನ್ನು ನೋಡ್ತಾ ಇದ್ವಿ. ಇವನ್ ಇನ್ ದ ಸಿಂಪಲ್ ಪ್ಲ್ಯಾಂಟ್ಸ್ ಆ್ಯಂಡ್ ಇನ್ ಸಮ್ ಎನಿಮಲ್ಸ್ ವಿ ಆರ್ ಗೋಯಿಂಗ್ ಟು ಬಿ ಸೀಯಿಂಗ್ ದ ಅಸೆಕ್ಸುವಲ್ ರೀಪ್ರೊಡಕ್ಷನ್. ಇದರಲ್ಲಿ ಒಂದು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಏನಾಗ್ಬಿಡ್ತದೆ ಅಂತಂದರೆ, ಡ್ಯೂರಿಂಗ್ asexual reproduction, whatever the things or the offsprings we are going to be getting, that they are said to be clones. ಯಾಕೆ ಕ್ಲೋನ್ ಅಂತ ಹೇಳ್ತೀವಿ ನಾವು? ಬಿಕಾಸ್ ದ ಆಫ್ಸ್ಪ್ರಿಂಗ್ಸ್ ಆರ್ ಐಡೆಂಟಿಕಲ್ ಟು ಒನ್ another and to their parent, such morphologically and genetically. See, most important these 2 terms. The clones are the organisms similar in morphology and genetically. Such organisms are said to be clones. ಎಕ್ಸಾಮ್ದೊಳಗೆ what is meant by clone ಅಂತ ಕೇಳ್ತಾರೆ. Remember, clones are the organisms have the similar morphology and genetical material. ಹಾಗಾಗಿ ಕ್ಲೋನ್ಸ್ ಬಗ್ಗೆ ನೀವು ನೆನಪಲ್ಲಿ ಇಟ್ಕೊಳ್ಳೇಬೇಕಾಗ್ತದೆ. ಇನ್ನು
ನನಗೆ ಅಸೆಕ್ಸುವಲ್ ರಿಪ್ರೊಡಕ್ಷನ್ ಕೆಲವು ಟೈಮ್ ಏನು ಮಾಡ್ತಾರೆ ಅಂದರೆ ಕ್ಯಾರೆಕ್ಟರಿಸ್ಟಿಕ್ಸ್ಗಳನ್ನು ಕೇಳ್ತಾ ಇರ್ತಾರೆ. I will going to be adding what are the characteristics of the asexual reproduction. ಒಂದು first important one is only single parent is involved. And ಎರಡನೇದೇನಪ್ಪ ಅಂದರೆ ಗ್ಯಾಮೆಟ್ಸ್ ಆರ್ ನಾಟ್ ಫಾರ್ಮ್ಡ್ ಹಿಯರ್ ಇನ್ ದ ಅಸೆಕ್ಸುವಲ್ ರಿಪ್ರೊಡಕ್ಷನ್. ನಾಟ್ ನೆಸೆಸರಿ ಗ್ಯಾಮೆಟ್ಸ್, ಯಾಕಂದರೆ ಫ್ಯೂಷನ್ ಆಫ್ ಗ್ಯಾಮೆಟ್ಸೇ ಇರೋದಿಲ್ಲ ಅಂತಂದರೆ ಗ್ಯಾಮೆಟ್ಸ್ ಫಾರ್ಮೇಷನ್ ಯಾಕೆ ಬೇಕಾಗ್ತದೆ? ಹಾಗಾಗಿ ದೆರ್ ಈಸ್ ನೋ ಗ್ಯಾಮೆಟ್ ಫಾರ್ಮೇಷನ್. ಇನ್ನು ಗ್ಯಾಮೆಟ್ಸ್ ಫಾರ್ಮೇಷನ್ನೇ ಇಲ್ಲ ಅಂತಂದರೆ ಫರ್ಟಿಲೈಜೇಷನ್ ಹೆಂಗಾಗ್ತದೆ? ಆಗೋದೇ ಇಲ್ಲ. ಹಾಗಾಗಿ ದೆರ್ ಈಸ್ ನೋ ಫರ್ಟಿಲೈಜೇಷನ್ ಇನ್ ದ ಅಸೆಕ್ಸುವಲ್ ರಿಪ್ರೊಡಕ್ಷನ್. ಬಟ್ ರಿಮೆಂಬರ್, ಸೆಲ್ ಡಿವಿಷನ್ ಮೇ ಬಿ ಎರಡೂ ಆಗಲಿಕ್ಕೆ ಚಾನ್ಸ್ ಅದ. ಮೈಟೋಟಿಕ್ಕು ಆಗ್ತದೆ, ಅಮೈಟೋಟಿಕ್ಕು ಆಗ್ತದೆ. ಆ್ಯಂಡ್ ವಿ ಆರ್ ಅಬ್ಸರ್ವಿಂಗ್ ದ್ಯಾಟ್ ಮೋಸ್ಟ್ ಇಂಪಾರ್ಟೆಂಟ್ ಒನ್ ಈಸ್ ದ ಕ್ಲೋನ್ಸ್ ಆರ್ ಗೋಟ್ ಬಿ ಫಾರ್ಮಿಂಗ್ ಹಿಯರ್. ಆಲ್ರೆಡಿ ನಾನು ಇನ್ನೇ ಎಕ್ಸಾಂಪಲ್ ಅಂದರೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಾನು ಕ್ಲೋನ್ಸ್ ಅಂದರೆ ಏನು ಅಂಥೇಳಿ. ರಿಮೆಂಬರ್ ವಾಟ್ ಈಸ್ ಮೀನ್ ಬೈ ಕ್ಲೋನ್ಸ್. ಆ್ಯಂಡ್ ರಿಮೆಂಬರ್, ಅಸೆಕ್ಸುವಲ್ ರಿಪ್ರೊಡಕ್ಷನ್ ಯಾವಾಗಲೂ ಬಹಳ ಸ್ಪೀಡ್ ಆಗ್ತದೆ ಮಲ್ಟಿಪ್ಲಿಕೇಶನ್. ಆ್ಯಂಡ್ ಸಮಟೈಮ್ಸ್ ದಿಸ್ ಮಲ್ಟಿಪ್ಲಿಕೇಶನ್ ಇಟ್ ಈಸ್ ಬೈ ದ ಬೈನರಿ ಫಿಷನ್ ಆಗ್ಬೋದು, ಮಲ್ಟಿಪಲ್ ಫಿಷನ್ ಆಗ್ಬೋದು, ಆರ್ ಸಮಟೈಮ್ಸ್ ಇಟ್ ಈಸ್ ಬೈ ದ ಬಡ್ಡಿಂಗ್, ಆರ್ ಸಮಟೈಮ್ಸ್ ಇಟ್ ಈಸ್ ಬೈ ದ ಫ್ರಾಗ್ಮೆಂಟೇಷನ್. ಯಾವುದಾದ್ರೂ ಒಂದು ರೂಪದಲ್ಲಿ ಈ ಮಲ್ಟಿಪ್ಲಿಕೇಶನ್ ಆಗಲಿಕ್ಕೆ ಸಾಧ್ಯತೆ ಇದೆ. ನೆನ್ಪಿಟ್ಕೊಳ್ಳಿ, ಅಸೆಕ್ಸುವಲ್ ರಿಪ್ರೊಡಕ್ಷನ್ ಈಸ್ ಗೋಯಿಂಗ್ ಟು ಬಿ ಟೇಕಿಂಗ್ ಪ್ಲೇಸ್. ರಿಮೆಂಬರ್, ಇದು ಭಾಳ ಚೆನ್ನಾಗಿ ನೆನ್ಪಿಟ್ಕೋಬೇಕು. ಲೈಕ್ ಮೊನೆರಾ, ಪ್ರೊಟಿಸ್ಟಾ, ಪ್ಲ್ಯಾಂಟ್ಸ್ ಲೈಕ್ ಅಲ್ಗೆ, and some animals like amoeba, paramecium, fungi like yeast and penicillium, and in higher plants that is in the form of vegetative reproduction. ಈ ವೆಜಿಟೇಟಿವ್ ಪ್ರೊಪಗೇಷನ್ ಆರ್ ವೆಜಿಟೇಟಿವ್ ರಿಪ್ರೊಡಕ್ಷನ್ ಅಂತ ಹೇಳ್ತೀವಿ, ಅದು ಪ್ಲ್ಯಾಂಟ್ಸಲ್ಲಿ ನಾವು ನೋಡಲಿಕ್ಕೆ ಸಾಧ್ಯತೆ ಇದೆ. ಆ್ಯಂಡ್ ಇಟ್ ಈಸ್ ಅಬ್ಸೆಂಟ್ ಇನ್ ಹೈಯರ್ ಇನ್ವರ್ಟಿಬ್ರೇಟ್ಸ್ ಆ್ಯಂಡ್ ಇನ್ ಆಲ್ ವರ್ಟಿಬ್ರೇಟ್ಸ್. ಈ ಅಸೆಕ್ಸುವಲ್ ರಿಪ್ರೊಡಕ್ಷನ್ ನಮಗೆ ಇನ್ವರ್ಟಿಬ್ರೇಟ್ಸು ಮತ್ತು ಉಳಿದ ಎಲ್ಲ ವರ್ಟಿಬ್ರೇಟ್ಸ್ಗಳಲ್ಲಿ ಅಬ್ಸೆಂಟ್ ಆಗಿರ್ತದೆ. ಇನ್ನು ಡಿಫ್ರೆಂಟ್ ಕೈಂಡ್ಸ್ ಆಫ್ ನಾವು ಇಲ್ಲೇ ಏನು ನೋಡ್ಲಿಕ್ಕತ್ತಿದ್ವಿ ಅಂದರೆ ಅಸೆಕ್ಸುವಲ್ ರಿಪ್ರೊಡಕ್ಷನ್ ಇಟ್ ಈಸ್ ಬೈ ದ ಒನ್ ಈಸ್ ಫಿಷನ್, ಸೆಕೆಂಡ್ ಒನ್ ಈಸ್ ದ ಬಡ್ಡಿಂಗ್, ಆ್ಯಂಡ್ ಥರ್ಡ್ ಒನ್ ಈಸ್ ದ ವೆಜಿಟೇಟಿವ್ ಪ್ರೊಪಗೇಷನ್. ಫಿಷನ್, ವಾಟ್ ಈಸ್ ಮೀನ್ ಬೈ ಫಿಷನ್? ಫಿಷನ್ ಅಂತಂದರೆ it is in a division of the cell. Cell ಹೆಂಗೆ ಡಿವೈಡ್ ಆಗ್ತದೆ? There are two ways. Sometimes it is binary fission and second one we are saying that multiple fission ಅಂತಲೂ ಹೇಳ್ತಾ ಇದ್ದಾರೆ. We'll move to the next, what is meant by the fission. Fission ಅಂದರೆ ಏನು? ಇಲ್ಲಿ ಎಕ್ಸಾಂಪಲ್ಸ್ಗಳು ನೋಡ್ತಾ ಇದ್ರಿ, ಅಮೀಬಾನ್ ನೋಡ್ತಾ ಇದ್ದೀವಿ, ಪ್ಯಾರಾಮಿಸಿಮನ್ನು ನೋಡ್ತಾ ಇದ್ದೀವಿ. ಓಕೆ, so these are the examples we are going to be observing that what kind of fission occurs. In this fission, the parent cell divides into two or more individuals. For example, Protista and Monera, we are observing that two kinds the binary fission is going to be occurring. That fission is going to be occurring. ಫಿಷನ್ಸ್ ಆರ್ ಟೂ ಟೈಪ್ಸ್. ನಾನು ಆಗಲೇ ಹೇಳಿದೆ ನಿಮಗೆ, ಬೈನರಿ ಫಿಷನ್ ಮತ್ತು ಮಲ್ಟಿಪಲ್ ಫಿಷನ್ ಅಂಥೇಳಿ. ಇಟ್ ಈಸ್ ದ ಡಿವಿಷನ್, ಬೈನರಿ ಫಿಷನ್ ಇಟ್ ಈಸ್ ದ ಡಿವಿಷನ್ ಆಫ್ ಪೇರೆಂಟ್ಸ್ ಅಲ್ಲಿ ಇಂಟು ಓನ್ಲಿ ಟೂ ಇಂಡಿವಿಜುವಲ್ಸ್. ಹಾಗಾಗಿ ಬೈ ಅಂತ ನಾವು ಅದಕ್ಕೆ ಹೇಳ್ತಾ ಇರೋದು. ಸೊ ಬೈನರಿ ಫಿಷನ್ ಅಂಥೇಳಿ ಅದಕ್ಕಾಗಿ ನಾವು ಅದಕ್ಕೆ ಕರಿತಾ ಇರೋದು. ಏನಾಗ್ತದೆ ಅಂದರೆ ಎರಡು ಇಂಡಿವಿಜುವಲ್ಸ್ಗಳು ಇಲ್ಲಿ ಫಾರ್ಮೇಷನ್ ಆಗ್ತದೆ. ಹೆನ್ಸ್ ವಿ ಆರ್ ಸೇಯಿಂಗ್ ದ್ಯಾಟ್ ಇಟ್ ಈಸ್ ನೋನ್ ಆ್ಯಸ್ ಎ ಬೈನರಿ ಫಿಷನ್. ಬಟ್ ಎರಡನೇದ್ರೊಳಗೆ ನಾವು ನೋಡ್ತಾ ಇದ್ದೀವಿ, ದಟ್ ಈಸ್ ಕಾಲ್ಡ್ ಆಸ್ ಎ ಮಲ್ಟಿಪಲ್ ಫಿಷನ್. ಇಟ್ ಈಸ್ ಡಿವಿಷನ್ ಆಫ್ ದ ಪೇರೆಂಟ್ ಇಂಟು ಮೆನಿ ಇಂಡಿವಿಜುವಲ್ಸ್. ಈ ಥರ ಎಕ್ಸಾಂಪಲ್ಸನ್ನು ನಾವು ಪ್ಲಾಸ್ಮೋಡಿಯಂ ಮತ್ತು ಅಮೀಬಾದೊಳಗೆ ಈ ಇದು ಮಲ್ಟಿಪಲ್ ಫಿಷನನ್ನು ನಾವು ನೋಡ್ತಾ ಇದ್ದೀವಿ. ಅಪಾರ್ಟ್ ಫ್ರಮ್ ದ್ಯಾಟ್, ಈ ಫಿಷನ್ದೊಳಗೆ ಏನಾಗ್ತದೆ ಅಂತಂದ್ರೆ ಇಟ್ಸ್ ಗೋಯಿಂಗ್ ಟು ಬಿ ಅಕರಿಂಗ್ ಓನ್ಲಿ ಇನ್ ಅನ್ಫೇವರೇಬಲ್ ಕಂಡೀಷನ್ಸ್. ಈ ಅಮೀಬಾ ಏನು ಮಾಡ್ತದೆ ಅಂದ್ರೆ withdraws its pseudopodia and secretes 3-layered hard covering
ಇದಕ್ಕೆ ನಾವೇನಂತ ಕರಿತೀವಿ ಅಂದರೆ ಸಿಸ್ಟ್ ಅಂತ ಕರಿತಾ ಇದ್ದೀವಿ. ಅರೌಂಡ್ ಇಟ್ ಸೆಲ್ಫ್ಸ್ ಇಟ್ ಈಸ್ ಕಾಲ್ಡ್ ಆಸ್ ಅನ್ ಎನ್ಸಿಸ್ಟೇಷನ್. ಈ ಎನ್ಸಿಸ್ಟೇಷನ್ ಯಾಕೆ ಮಾಡ್ತದೆ ಅಂದರೆ ಇಟ್ ಈಸ್ ಟು ಕ್ರಾಸ್ ದ ಅನ್ಫೇವರಬಲ್ ಕಂಡೀಷನ್ಸ್. ಸೊ ವೆನ್ ದ ಫೇವರಬಲ್ ಕಂಡೀಷನ್ಸ್ ಆರ್ ಆಕರ್, ಈ ಎನ್ಸಿಸ್ಟೇಷನ್ ಏನಾಗ್ತದೆ ಅಂತಂದರೆ ಬ್ರೇಕ್ ಆಗ್ತದೆ ಮತ್ತು ಒಳಗಡೆ ಇರತಕ್ಕಂಥ ವಾಟ್ ವಿ ಆರ್ ಗೋಯಿಂಗ್ ಟು ಬಿ ಸೇಯಿಂಗ್ ದ್ಯಾಟ್ ಸ್ಯೂಡೋಪೋಡಿಯೋಸ್ಪೋರ್ಸ್ ಅಂತ ಏನು ಹೇಳ್ತಾ ಇದ್ದೀವಿ. ಸೊ that is going to be developing. That means it contains the spores, and these spores are going to be releasing and going to be helpful to developing into a new organism. So the total process we are saying that it's called as a sporulation. ಒಂದೊಂದು ಸಾರಿ 1 marks ಕ್ವಶನ್ದಲ್ಲಿ ದೇ ಆರ್ ಗೋಯಿಂಟ್ ಬಿ ಆಸ್ಕಿಂಗ್ ದಟ್ ವಾಟ್ ಈಸ್ ಮೀನ್ ಬೈ ಸ್ಪೋರುಲೇಷನ್. ಹಾಗಾಗಿ ನೆನ್ಪಿಟ್ಕೊಳ್ಳಿ, under favorable conditions, encysted amoeba undergoes multiple fission to give many minute amoeba, or we are saying that pseudopodiospores. The cyst wall bursts out and spores are liberated to grow up into many amoeba. This is called sporulation. ಅದಾದಮೇಲೆ ನಾವು ನೆಕ್ಸ್ಟ್ ಹೋಗೋಣ. ಬಡ್ಡಿಂಗನ್ನು ಪ್ರತಿ ಸಾರಿ ಎಕ್ಸಾಮ್ದಲ್ಲಿ ಕೇಳ್ತಾ ಇದ್ದಾರೆ. ಅದರಲ್ಲಿ ಈ ಈಸ್ಟ್ ಕನ್ಸರ್ನು ಮತ್ತು ಈ ಹೈಡ್ರಾ ಕನ್ಸರ್ನು ಕ್ವಶನ್ಸ್ಗಳು ಅಗೇನ್ ಆ್ಯಂಡ್ ಅಗೇನ್ ದೇ ಆರ್ ಗೋಯಿಂಗ್ ಟು ಬಿ ಆಸ್ಕಿಂಗ್ ದ್ಯಾಟ್. ಇನ್ ದಿಸ್ ಬಡ್ ಅಪಿಯರ್ಸ್ ಆ್ಯಂಡ್ ಗ್ರೋಸ್ in the parent body. Sometimes it is outside the surface of the body, or even sometimes it is inner side of the body. ಹಾಗಾಗಿ ಈ ಬಡ್ಡಿಂಗನ್ನು ವಿ ಆರ್ ಗೋಟ್ ಬಿ ಡಿವೈಡಿಂಗ್ ಇಂಟು ಎಕ್ಸೋ ಆ್ಯಂಡ್ ಎಂಡೋ ಅಂಥೇಳಿ ನಾವು ಅದಕ್ಕೆ ಹೇಳ್ತಾ ಇದ್ದೀವಿ. ಎಕ್ಸೋ ಅಂದರೆ ಬಡ್ಡಿಂಗ್ ಹೊರಗಡೆ ಆಗಿರ್ತದೆ. ದೀಸ್ ಬರ್ಡ್ಸ್ ಆಫ್ಟರ್ ಮ್ಯಾಚುರೇಷನ್ ಡಿಟ್ಯಾಚ್ ಫ್ರಮ್ ದ ಪೇರೆಂಟ್ body and going to be developing into a new individual. ಯೂಶಲಿ ಹೈಡ್ರಾ, ಸ್ಪಾಂಜಿ, ಈಸ್ಟ್ಗಳಲ್ಲೆಲ್ಲ ಇದೇ ರೀತಿಯಾಗಿರ್ತಕ್ಕಂಥ ಎಕ್ಸಾಂಪಲ್ಸ್ಗಳನ್ನು ನಾವು ನೋಡ್ತಾ ಇದ್ದೀವಿ. ಬಡ್ಡಿಂಗ್ ಕನ್ಸರ್ನ್. ಬಡ್ಡಿಂಗ್ಸ್ ನಾನು ಆಲ್ರೆಡಿ ಹೇಳಿದ ಹಾಗೆ ಇಫ್ ಇಟ್ ಈಸ್ ಗೋಯಿಂಗ್ ಟು ಬಿ ಫಾರ್ಮಿಂಗ್ ಔಟ್ಸೈಡ್, ಸೊ ವಿ ಸೇ ಇಟ್ಸ್ ಕಾಲ್ಡ್ ಆಸ್ ದ ಎಕ್ಸೋಜಿನಸ್ ಬಡ್ಡಿಂಗ್. ಈ ಬಡ್ಡಿಂಗ್ಸ್ ಅನ್ನು ಬಾಡಿ ಒಳಗಡೆಗೆ ಆದಾಗ ವಿ ಆರ್ ಗೋಯಿಂಗ್ ಟು ಬಿ ಸೇಯಿಂಗ್ ದ್ಯಾಟ್ ಎಂಡೋಜಿನಸ್. ಎಂಡೋಜಿನಸ್ಗೆ ಬೆಸ್ಟ್ ಎಕ್ಸಾಂಪಲ್ ಯಾವುದು ಅಂತಂದ್ರೆ ನಾವು ನಮ್ಮ ಟೆಕ್ಸ್ಟ್ ಬುಕ್ದಲ್ಲಿ ಕೊಟ್ಟಿದ್ದಾರೆ, ನೋಡ್ತಾ ಇದ್ದೀವಿ. ಜೆಮ್ಯೂನ್ಸ್ ಅಂತ ಹೇಳಿ ಸ್ಟ್ರಕ್ಚರ್ ಸ್ಪಾಂಜಿಸ್ ಒಳಗೆ ಸಿಗ್ತಾ ಇದೆ. ದಟ್ ಎಕ್ಸಾಂಪಲ್ ಇಟ್ ಈಸ್ ಫಾರ್ ದ ಎಂಡೋಜಿನಸ್ ಬಡ್ಡಿಂಗ್. ಇನ್ನು ಬಡ್ಡಿಂಗ್ ಆದಮೇಲೆ ನೆಕ್ಸ್ಟ್ ನಾವು ಹೋಗ್ತಾ ಇರೋದು, ಸೊ ವಿ ಆರ್ ಗೋಯಿಂಗ್ ಟು ಬಿ ಸೇಯಿಂಗ್ ದ್ಯಾಟ್ ಒನ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರೊಸೆಸ್ that's going to be helpful for the asexual reproduction, that is said to be fragmentation. ಇದಕ್ಕೆ ರಕ್ತ ಬೀಜಾಸುರ ಅಂಥೇಳಿ ನಾವು ಏನು ಕೊಡ್ತೀವಿ, ಎಷ್ಟು ಭಾಗಗಳನ್ನು ಕಟ್ ಮಾಡ್ತೀವಿ ಅಷ್ಟೇ ಏನಾಗ್ತದೆ ಅಂತಂದರೆ ಹೊಸ ಆರ್ಗ್ಯಾನಿಸಮ್ಸ್ಗಳು ಡೆವಲಪ್ಮೆಂಟ್ ಆಗೋದು ಹೋಗ್ತವೆ. ಸೊ ಇನ್ ದಿಸ್ ದ ಬಾಡಿ ಬ್ರೇಕ್ಸ್ ಇಂಟು ಡಿಸ್ಟಿಂಕ್ಟ್ ಪೀಸಸ್, that means fragments, and each fragment goes into an adult capable of producing the offspring. Example, best one is the hydra. In next ನಾವು ಹೋಗ್ತಾ ಇದ್ದೀವಿ, one more type that is said to be vegetative propagation. ಈ ವೆಜಿಟೇಟಿವ್ ಪ್ರೊಪಗೇಷನ್ಸನ್ನು ನಾವು ದಟ್ಸ್ ಕನ್ಸರ್ನ್ ಟು ದಿ ಪ್ಲ್ಯಾಂಟ್ಸಲ್ಲಿ ಇರ್ತವೆ. So whatever the structures are involving in the process of asexual reproduction, those structures are said to be vegetative propagules. ಈ ವೆಜಿಟೇಟಿವ್ ಪ್ರೊಪಗ್ಯೂಲ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಒನ್. ಸೊ ಈ ವೆಜಿಟೇಟಿವ್ ಪ್ರೊಪಗ್ಯೂಲ್ಸ್ ಆಧಾರದ ಮೇಲೆ 5 ಮಾರ್ಕ್ಸ್ ಕ್ವಶನ್ಸ್ ಬರಲಿಕ್ಕೆ ನಮಗೆ ಸಾಧ್ಯತೆ ಇದೆ. ಬಟ್ 1 ಮಾರ್ಕ್ಸ್ ಕ್ವಶನ್ಸ್ ಈ ಚಾಪ್ಟ್ರಲ್ಲಿ ಜಾಸ್ತಿ ಬರ್ತವೆ. ಅವ್ರಿಗೇನಾದರೂ ಬೋರ್ಡ್ನವರು 5 ಮಾರ್ಕ್ಸ್ ಕ್ವಶನನ್ನು ಈ ಚಾಪ್ಟರ್ದಲ್ಲಿ ಕೇಳಬೇಕಂತಂದರೆ 100% ದಟ್ ಈಸ್ ರಿಗಾರ್ಡಿಂಗ್ ವಿತ್ ವೆಜಿಟೇಟಿವ್ ಪ್ರೊಪಗ್ಯೂಲ್ಸ್. ಹಾಗಾಗಿ ವೆಜಿಟೇಟಿವ್ ಪ್ರೊಪಗ್ಯೂಲ್ಸ್ ಕನ್ಸರ್ನ್ ಆಗಿ in the next class I will move to teaching that what is meant by vegetative propagules and some examples regarding vegetative propagules.